ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಕುಕ್ಕಿಂಗ್ ಕ್ರಿಪ್ಸ್. ನಾನು ನಿಮಗೆಲ್ಲರಿಗೂ ಇವತ್ತು ಕುಕ್ಕರಿಂದ ಕೇಕ್ ರೆಸಿಪಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ನಾನಿಲ್ಲಿ ಫಸ್ಟು ಕುಕ್ಕರ್ನ ಪ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ಟವ್ನ ಹಚ್ಕೊಂಡು ಹಾಗೆ ಕುಕ್ಕರ್ ಒಳಗಡೆ ಒಂದು ಸ್ಟ್ಯಾಂಡ್ ಇಟ್ಕೊತಾ ಇದ್ದೀನಿ. ನೋಡಿ, ನಾನು ಲಿಡ್ಗೆ ಯಾವುದೇ ರೀತಿ ರಬ್ಬರ್ ಹಾಗೆ ವಿಷಿಲ್ನ ಹಾಕ್ತಾಯಿಲ್ಲ, ಅದೇ ರೀತಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಂದು 10 ಮಿನಿಟ್ಸ್ ಆಗೋಷ್ಟು ಪ್ರೀ ಹೀಟ್ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಕೇಕ್ ಬ್ಯಾಟರ್ ರೆಡಿ ಮಾಡ್ಕೊಂಬಿಡೋಣ. ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ 1/4 ಕಪ್ ಆಗುವಷ್ಟು ಆಯಿಲು ಹಾಗೆ 1/4 ಕಪ್ ಆಗುವಷ್ಟು ಮೊಸರು, ಅದೇ ಅಳತೆ 1/4 ಕಪ್ ಆಗುವಷ್ಟು ಹಾಲು ಹಾಕ್ಕೊತಾ ಇದ್ದೀನಿ. ಈಗ ಅರ್ಧ ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. ಕೊನೆಯದಾಗಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಸೊ ನೋಡಿ, ನಾನು ನೀಟಾಗಿ ಗ್ರೈಂಡ್ ಮಾಡಿದ್ದೀನಿ. ಇವಾಗ ನಾನು ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿ ಫ್ಲೋಯಿಂಗ್ ಟೆಕ್ಸ್ಚರಲ್ಲಿದೆ ಅಂತ. ಸೊ ನಿಮಗೇನಾದರೂ ಗಟ್ಟಿ ಆಯಿತು ಬ್ಯಾಟರು ಅಂದರೆ ಒಂದು 1/2 ಕಪ್ ಆಗುವಷ್ಟು ಹಾಲನ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದು ಸ್ಟ್ರೈನರ್ ಇಟ್ಕೊಂಡು ಇದಕ್ಕೆ 1/2 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಗೆ 1/2 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ ಹಾಕ್ಕೊಂಡು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ, ಯಾವುದೇ ರೀತಿ ಗಂಟಿಲ್ದಂಗೆ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲಾಸ್ಟಲ್ಲಿ ನಿಮಗೆ ಯಾವ ಒಂದು ಫ್ಲೇವರ್ದು ಎಸೆನ್ಸ್ ಇಷ್ಟ ಆಗುತ್ತೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ವೆನಿಲಾ ಫ್ಲೇವರ್ದು ಎಸೆನ್ಸ್ ಹಾಕ್ಕೊತಾ ಇದ್ದೀನಿ. ಇಲ್ಲಾಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಕೊಬೋದು. ಇವಾಗ ಕೇಕ್ನ ಬೇಕ್ ಮಾಡೋಕ್ಕೆ ನಾನು ಬಟ್ಲು ತೊಗೊಂಡು ಇದಕ್ಕೆ ಆಯಿಲ್ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಸೈಡ್ಸಲ್ಲಿ ಹಾಗೆ ಬಾಟಮಲ್ಲಿ. ಹಾಗೆ ಇದ್ರ ಮೇಲೆ ಬಟರ್ ಪೇಪರ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲ ಅಂದರೆ ಮೈದಾನ ಡಸ್ಟ್ ಮಾಡ್ಕೊಳ್ಳಿ. ಎಲ್ಲ ಕಡೆಗೂ ಡಸ್ಟ್ ಮಾಡಿಕೊಂಡು ಎಕ್ಸಸ್ ಮೈದಾನ ಔಟ್ಸೈಡ್ ತಕ್ಕೊಂಬಿಡಿ. ಇವಾಗ ನಾನು ಇದಕ್ಕೆ ಬಟರ್ ಪೇಪರ್ ಹಾಕ್ಕೊಂಡು ಇದ್ರ ಮೇಲೆ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಸ್ಪ್ರೆಡ್ ಎಲ್ಲ ಮಾಡ್ಕೊಂಡ್ಮೇಲೆ ನಾನು ಕೇಕ್ ಬ್ಯಾಟರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿ ಫ್ಲೋಯಿಂಗ್ ಟೆಕ್ಸ್ಚರಲ್ಲಿದೆ ಅಂದ್ಬಿಟ್ಟು. ಇದೇ ಒಂದು ರೀತಿಯಲ್ಲಿ ಇರಬೇಕು ನಿಮ್ಮ ಬ್ಯಾಟರು. ಒಂದ್ಸಲಿ ಟ್ಯಾಪ್ ಮಾಡ್ಕೊತಿದ್ದೀನಿ, ಯಾವುದೇ ರೀತಿ ಏರ್ ಬೆಬಲ್ಸ್ ಇದ್ದರೆ ಬಂದುಬಿಡಲಿ ಅಂತ. ನೋಡಿ, ನಾವು ಆವಾಗಲೇ ಕುಕ್ಕರ್ನ ಪ್ರೀ ಹೀಟ್ಗೆ ಇಕ್ಕಿದ್ವಲ್ಲ, ಅದನ್ನು ಲಿಡ್ ಓಪನ್ ಮಾಡಿಕೊಂಡು ಆ ಕಂಟೈನರ್ನ ನಾನು ಕುಕ್ಕರ್ ಒಳಗಡೆ ಇಟ್ಕೊತಾ ಇದ್ದೀನಿ. ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ 45 ಮಿನಿಟ್ಸ್ ಬೇಯಿಸ್ಕೊತೀನಿ. ಇವಾಗ 45 ಮಿನಿಟ್ಸ್ ಆದಮೇಲೆ ನೋಡಿ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಇದು ಕೇಕ್ ಬೆಂದಿದೆಯೋ ಇಲ್ವೋ ಅಂತ ಹೇಗೆ ಚೆಕ್ ಮಾಡೋದು ಅಂದರೆ ಟೂತ್ ಪಿಕ್ ತೊಗೊಂಡು ಮಧ್ಯದಲ್ಲಿ ಈ ಥರ ಪೋಕ್ ಮಾಡಿ ನೋಡಿ, ಯಾವುದೇ ರೀತಿ ಬ್ಯಾಟರ್ ಮೆತ್ಕೊಂಡಿರಬಾರ್ದು ಟೂತ್ ಪಿಕ್ಗೆ. ಆವಾಗ ಕೇಕ್ ಪರ್ಫೆಕ್ಟಾಗಿ ಬೆಂದಿದೆ ಅಂತ. ಕೇಕ್ ಕೂಲ್ ಡೌನ್ ಆಗಲಿ ಅಂದ್ಬಿಟ್ಟು ಸೈಡಲ್ಲಿ ತೆಗ್ದಿಕ್ಕಿದ್ದೀನಿ. ಅದು ಕೂಲ್ ಆಗೋ ತನಕ ಯಾವುದೇ ರೀತಿ ಡೆಕೋರೇಷನ್ ಆಗಲಿ ಶುಗರ್ ಸಿರಪ್ ಹಾಕಲಿ ಹಾಕೋಕ್ಕೆ ಹೋಗಬೇಡಿ. ಸೊ ನಾನಿವಾಗ ಕೇಕ್ ಮೇಲೆ ಹಾಕೋಕ್ಕೆ ವಿಪ್ಪಿಂಗ್ ಕ್ರೀಮ್ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅದಕ್ಕೆ 2 ಟೇಬಲ್ ಸ್ಪೂನ್ ಆಗುವಷ್ಟು ವಿಪ್ಪಿಂಗ್ ಪೌಡರ್ ಹಾಕ್ಕೊಂಡು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. 10 ಮಿನಿಟ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ತಿಕ್ಕಾಗಬೇಕು ಅಂದರೆ ನಾನು ಬೌಲ್ನ ಫ್ಲಿಪ್ ಮಾಡಿ ನೋಡಿಸ್ತೀನಿ, ಅವಾಗೂ ಕ್ರೀಮು ಬೀಳಬಾರ್ದು. ನೋಡಿ ಯಾವುದೇ ರೀತಿ ಕ್ರೀಮ್ ಕೆಳಗೆ ಬಿದ್ದಿಲ್ಲ. ಸೊ ಆವಾಗ ವಿಪ್ಪಿಂಗ್ ಕ್ರೀಮ್ ಕರೆಕ್ಟಾಗಿ ರೆಡಿಯಾಗಿದೆ ಅಂತ. ಇವಾಗ ಕೇಕ್ ಕೂಡ ಕೂಲ್ ಡೌನ್ ಆಗಿದೆ. ಇದನ್ನು ನಾನು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಹಿಂದೆಗಡೆ ಹಾಕಿರುವಂಥ ಬಟರ್ ಪೇಪರ್ನ ಓಪನ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇವಾಗ ಇದನ್ನು ನಾನು ಮಧ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಈವನಾಗಿ ಕಟ್ ಮಾಡ್ಕೊಳಕ್ಕೆ ಬರೋಂಗಿದ್ರೆ ನೀಟಾಗಿ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪನೇ ಸ್ಲಿಟ್ ಮಾಡಿಬಿಟ್ಟು ಥ್ರೆಡ್ ಯೂಸ್ ಮಾಡಿಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಅಥವಾ ನಿಮಗೆ ಥ್ರೆಡ್ಡಲ್ಲಿ ಕಟ್ ಮಾಡೋಕ್ಕಾಗಲಿಲ್ಲ ಅಂದರೆ ನೀಟಾಗಿ ನೈಫಿಂದನೇ ಕಟ್ ಮಾಡ್ಕೊಳ್ಳಿ. ಇವಾಗ ನಾನು ಶುಗರ್ ಸಿರಪ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ 2 ಸೈಡಕ್ಕೂ ಶುಗರ್ ಸಿರಪ್ ಹಾಕಿದ್ಮೇಲೆ ವಿಪ್ಪಿಂಗ್ ಕ್ರೀಮ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಮಧ್ಯದ ಲೇಯರ್ಗೆ. ನೀಟಾಗಿ ಕ್ರೀಮ್ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಕೇಕ್ದು ಮೇಲೆ ಲೇಯರ್ ಇಟ್ಕೊತಾ ಇದ್ದೀನಿ.
ಇವಾಗ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕೇಕ್ನ ಡೆಕೋರೇಟ್ ಮಾಡ್ಕೊಳ್ಳಿ. ನಾನು ಕ್ರೀಮ್ನ ಮೇಲೆಗಡೆ ಹಾಕಿ ಸೈಡ್ಸಲ್ಲಿ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಸೈಡ್ಸು ಈವನ್ನಾಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ನಾನು ನೋಡಿ ಸ್ಕ್ರೂಲ್ ಹಾಕ್ಕೊಂಡು ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಯಾವುದೇ ರೀತಿ ಟಾಪಿಂಗ್ಸ್ ಕೂಡ ನೀವು ಚೂಸ್ ಮಾಡ್ಕೊಬೋದು. ನಾನಿಲ್ಲಿ ಚಾಕ್ಲೇಟ್ಸ್ನ ಟಾಪ್ ಮಾಡ್ಕೊತಾ ಇದ್ದೀನಿ. ನೋಡಿ ನಾನು ಕೇಕ್ನ ಕಟ್ ಮಾಡಿ ನೋಡಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದ್ಬಿಟ್ಟು. ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ನೋಡಿ, ಕೇಕ್ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಅಂತ. ಸೊ ಈ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.